ದಕ್ಷಿಣ ಪಿನಾಕಿನಿ ಜಲವಿವಾದ ಪ್ರಕರಣದಲ್ಲಿ ನ್ಯಾಯಮಂಡಳಿ ಸ್ಥಾಪನೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ನದಿ ನೀರಿನ ಹಂಚಿಕೆ ಸಂಬಂಧ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ವಿವಾದವನ್ನು ಇತ್ಯರ್ಥಪಡಿಸೋಕೆ 1 ತಿಂಗಳೊಳಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸೂಚನೆ ನೀಡಿದೆ. ಇನ್ನು ನದಿಯ ಉಗಮ ಕರ್ನಾಟಕದಲ್ಲಿದ್ದರೂ ಹೆಚ್ಚಿನ ಭಾಗ ತಮಿಳುನಾಡಲ್ಲಿ ಇರೋದ್ರಿಂದ ವಿವಾದ ಉಂಟಾಗಿದೆ. ಪೆನ್ನಾರ್ ನದಿ ಮತ್ತು ಅದರ ಉಪನದಿ ಮಾರ್ಕಂಡೇಯ ನದಿ ಪಾತ್ರದಲ್ಲಿ ಕರ್ನಾಟಕ ಸರ್ಕಾರ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಂಡಿತ್ತು. ಇದನ್ನು ವಿರೋಧಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೆ ಏನಂತ, ತಮಿಳುನಾಡು ಸರ್ಕಾರ ಕರ್ನಾಟಕ ಸರ್ಕಾರ ಎರಡು ದೋಸ್ತು, INDA ಮೈತ್ರಿಕೂಟ. ಹೇಳ್ಬೇಕು ಫೋನ್ ಮಾಡಿ, ಸ್ಟಾಲಿನ್ ಸಾಬ್ ಸ್ವಲ್ಪ ನೀವು ಕೇಳಿಸ್ಕೊಳ್ಳಿ, ನಾವೆಲ್ಲ ದೋಸ್ತು, ಹಿಂಗೆಲ್ಲ ಕಿತಾಡಬೇಡಿ, ನಮಗೆ ಆಮೇಲೆ ಬಿಟ್ಟರ್ ಅಪೋಸಿಷನ್ ಪಾರ್ಟಿಯವರು ಅಂತ ಕೇಳಬೇಕಾಯ್ತು. ಸುಮ್ಮನೆ ದೋಸ್ತು ಚುನಾವಣೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ ನಾವೆಲ್ಲ ಒಂದು ಅಂತಾರೆ, ಇಲ್ಲಿ ಮಾತ್ರ ಅಕ್ಕಪಕ್ಕದಲ್ಲಿ ಕಿತಾಡ್ತಾರೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಮಾರಣ ಹೋಮ ನಡೆಸಿದ್ದು ಸಾವಿನ ಸಂಖ್ಯೆ 177ಕ್ಕೆ ಏರಿಕೆಯಾಗಿದೆ. ಕಳೆದ 2 ದಿನಗಳಿಂದ ನೈಋತ್ಯ ಭಾಗದಲ್ಲಿ ದಾಳಿ ನಡೆಸಲಾಗಿದ್ದು ಸತ್ತವರೆಲ್ಲ ಭಯೋತ್ಪಾದಕರು ಅಂತ ಪಾಕಿಸ್ತಾನ ಹೇಳಿದೆ. ಇದೇ ದಾಳಿಯಲ್ಲಿ 17 ಭದ್ರತಾ ಸಿಬ್ಬಂದಿಯು ಸಾವನ್ನಪ್ಪಿದ್ದಾರೆ. 2 ದಿನಗಳ ಹಿಂದಷ್ಟೇ ಪಾಕ್ನ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಸಂಘಟಿತ ದಾಳಿ ನಡೆಸಿತ್ತು. ಆಪರೇಷನ್ ಇರೋಫ್ 2.0 ಹೆಸರಿನ ಕಾರ್ಯಾಚರಣೆಯಲ್ಲಿ 80ಕ್ಕೂ ಹೆಚ್ಚು ಸೈನಿಕರನ್ನು ಹತ್ಯೆ ಮಾಡಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕ್ ಸೇನಾಪಡೆಗಳು ಬಲೂಚಿಸ್ತಾನ ಪ್ರಾಂತ್ಯದೊಳಗೆ ನುಗ್ಗಿ ಕಂಡು ಕೇಳರಿಯದ ಹಿಂಸಾಚಾರ ನಡೆಸಿದೆ. ಸಾಮಾನ್ಯ ನಾಗರಿಕರಂತೆ ವೇಷ ಧರಿಸಿಕೊಂಡು ಆಸ್ಪತ್ರೆ, ಶಾಲೆ, ಬ್ಯಾಂಕ್ ಮತ್ತು ಮಾರುಕಟ್ಟೆಗಳಲ್ಲಿ ನುಗ್ಗಿ ಗುಂಡನ್ನು ಹಾರಿಸಿದ್ದಾರೆ. ದುರಂತ ಇದು ಪಾಕಿಸ್ತಾನ ಸೇನೆಗೆ. ಭಯೋತ್ಪಾದಕ ದಾಳಿಗಳಲ್ಲಿ ಭಾರತದ ಕೈವಾಡವಿದೆ ಎಂಬ ಪಾಕಿಸ್ತಾನದ ಆರೋಪಗಳನ್ನು ಭಾರತ ನಿರಾಕರಿಸಿದೆ ಹಾಗೂ ಆರೋಪ ಮಾಡೋದನ್ನು ಬಿಟ್ಟು ಆಂತರಿಕ ಭದ್ರತಾ ವೈಫಲ್ಯಗಳನ್ನು ಗಮನ ಹರಿಸಲಿ ಅಂತ ತಿರುಗೇಟನ್ನು ಕೊಟ್ಟಿದೆ. ಭಾರತದ ವಿದೇಶಾಂಗ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಪಾಕಿಸ್ತಾನವು ಪ್ರತಿ ಬಾರಿ ಹಿಂಸಾತ್ಮಕ ಘಟನೆಗಳು ನಡೆದಾಗ ಭಾರತವನ್ನು ದೂಷಿಸುವುದನ್ನು ರೂಢಿಸಿಕೊಂಡಿದೆ. ಇದು ತನ್ನ ಆಂತರಿಕ ವೈಫಲ್ಯಗಳನ್ನು ಮುಚ್ಚಿ ಹಾಕುವ ತಂತ್ರವಾಗಿದೆ ಅಂತ ಗುಡುಗಿದ್ದಾರೆ. ಭಾರತದ ಮೇಲೆ ಆರೋಪ ಮಾಡುವುದನ್ನು ಬಿಟ್ಟು ಬಲೂಚಿಸ್ತಾನ ಪ್ರದೇಶದಲ್ಲಿ ದೀರ್ಘಕಾಲದಿಂದಲೂ ಇರುವ ರಾಜಕೀಯ ಮತ್ತು ಆರ್ಥಿಕ ಅಸಮಾಧಾನಗಳತ್ತ ಗಮನ ಹರಿಸಲಿ ಅಂತ ತಿರುಗೇಟನ್ನು ನೀಡಿದ್ದಾರೆ. ಪ್ರತಿ ಹಿಂಸಾಚಾರದ ಬಳಿಕ ನಿರಾಧಾರ ಆರೋಪಗಳನ್ನು ಮಾಡುವ ಬದಲು ಆ ಪ್ರದೇಶದ ಜನರ ಬೇಡಿಕೆಗಳಿಗೆ ಸ್ಪಂದಿಸೋದು ಉತ್ತಮ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಬಾಂಬ್ ಬಿದ್ದ ಪಾಕಿಸ್ತಾನ ಅನ್ನಲ್ವಾ, ಅವ್ರು ಬಿದ್ದಾಗ ನಮ್ಮದು ಅಂತ ಹೇಳ್ತಾವ್ರೆ. ಬಟ್ ಅವ್ರು ಹೇಳೋಕ್ಕೂ ನಾವು ಹೇಳೋಕ್ಕೂ ವ್ಯತ್ಯಾಸ ಇದೆ. ಮೊದಲು ನಮಗೆ ಬಾಂಬ್ ಹಾಕ್ಸ್ಬಿಟ್ಟು ಖುಷಿ ಪಡ್ತಾರೋ, ಚಪ್ಪಾಳೆ ತರ್ತಾಯಿದ್ರು ಪಾಕಿಸ್ತಾನದಲ್ಲಿ. ಈಗ ಅವ್ರಿಗೆ ಬೀಳ್ತಾ ಇತ್ತಲ್ಲ, ಈಗ ಪತ್ರ ಕೊಡ್ತಾವ್ರೆ. ಏನಿಯವು ಪಾಕಿಸ್ತಾನದ ಈ ಸನ್ನಿವೇಶ ಕಾರಣ ಯಾರು? ನೀನೇ ಸಾಕಿದಾಗಣಿ ಅಂತ ಅವರೇ ಸಾಕ್ತಂಥ ಭಯೋತ್ಪಾದಕರ ಏನು ಕತೆ? ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.